ಇವನ್ ಸಾಂಗ್ ಕೇಳಿ ಲಿರಿಕ್ಸೇ ಮರ್ತೋಯ್ತು. ನಮಸ್ಕಾರ ದೇವರು, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಎಕ್ಸ್ಟ್ರೀಮ್ ಕನ್ನಡಿಗ. ಬೆಳಗ್ಗೆನೆ ಎದ್ದು ಇವತ್ತು ಪೇಷಂಟ್ ಇರಲಿಲ್ಲ ಅಂತ ಆಗಿ ಸುಮ್ಮನೆ ಕೂತಿದ್ದೋ. ಹಾಗೆ ನಾನು ನನ್ನ ಫ್ರೆಂಡು ಫೋನ್ ನೋಡ್ತಾ ಕೂತಿದ್ದೋ. ಆವಾಗ ಬ್ಯಾನ್ ಸೈಡ್ ಸೌಂಡ್ ಕೇಳಿದು ಇವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದೀನಿ ಅಂತ ನೆನಪಾಯ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬ್ಯಾನ್ ಸೈಡ್ ಸೌಂಡ್ ಕೇಳ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಒಬ್ಬರು ಸ್ಟೂಡೆಂಟ್ಸ್ ಇಲ್ಲ, ಎಲ್ಲ ಖಾಲಿ. ಆಮೇಲೆ ಅರ್ಥ ಆಯಿತು, ಸ್ಟೂಡೆಂಟ್ ಓಡಾಡ್ತಿರೋದು ಈ ರೋಡಲ್ಲೆಲ್ಲ ಪಕ್ಕದ ರೋಡಲ್ಲಿ ಅಂತ. ಆಮೇಲೆ ಪಕ್ಕದ ರೋಡ್ ಹೋಗಿ ನಿಂತ್ಕೊಂಡು ನೋಡಿದೆ, ಜನ ಸಾಗರ. ಈ ಹುಡುಗರು ಹೋಗ್ತಾ ಇರೋದು ನೋಡಿ ನಮ್ಗೆ ಅನ್ಸಿದ್ದಿಷ್ಟೇ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಗಣರಾಜ್ಯೋತ್ಸವ ದಿನಾಚರಣೆ ಆಗಲಿ, ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಆಗಲಿ, ನಾವು ಇದೇ ರೀತಿ ರೆಡಿಯಾಗಿ ಹೋಗ್ತಿದ್ದೋ ಅಂತ ಅನಿಸ್ತಿದ್ದು ಅಷ್ಟೇ. ಹಳೆ ಸ್ಕೂಲ್ ಮೆಮೊರೀಸ್ ಎಲ್ಲ ನೆನಪಾಗ್ಬಿಡ್ತು, ನಾವು ಓಡಾಡ್ತಿದ್ದು ಹೀಗೆ ಅಲ್ವಾ ಅಂತ. ಹಾಗೆ ಅದೆಲ್ಲ ನೋಡಿಕೊಂಡು ಹಾಗೆ ಕಾಫಿ ತಗೊಂಡು ಬರೋಣ ಅಂತ ಕ್ಯಾಂಟೀನಿಗೆ ಬಂದೆ. ಹಾಗೆ ನಾವೆಲ್ಲರೂ ಕಾಫಿ ಕುಡ್ಕೊಂಡು ಡ್ಯೂಟಿ ಮುಗೀತು ಅಂತ ನಾನು ಗಾಡಿ ಸರ್ವಿಸ್ ಮಾಡ್ಸೋಕ್ಕಂತ ಹೋದೆ. ಹಾಗೆ ನನ್ನ ಬುಜ್ಜಿನ ಸರ್ವಿಸ್ ಮಾಡಿಸ್ಬೇಕು ಅಂತ ನಾನು ರಾಕ್ ಮೋಟಾರ್ಸ್ ಹತ್ರ ಬಂದೆ. ಎನಿ ಟೂ ವೀಲರ್ ಏನೋ ಸರ್ವಿಸ್ ಮಾಡಿಸ್ಬೇಕು ಅಂದರೂ ರಾಕ್ ಮೋಟಾರ್ಸ್ ಹತ್ರ ಬನ್ನಿ, ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ಇದು ಲೊಕೇಟ್ ಆಗಿರೋದು ಕೃಷ್ಣರಾಜಪೇಟೆ ಹೊಸ ಒಳಗೋಗೋ ರೋಡಲ್ಲಿ. ಹಾಗೆ ನಾನು ಬುಜ್ಜಿನ ಸರ್ವಿಸ್ ಮಾಡ್ಕೊಬಂದು ಹೊಟ್ಟೆ ಎಸಿತಿತ್ತು ಅಂದ್ಬಿಟ್ಟು ತಿಂಡಿ ತಿನ್ನಕ್ಕೆ ಬಂದು. ನಾ ತಿಂಡಿ ತಿಂದಾದ್ಮೇಲೆ ಹಾಸ್ಪಿಟ್ಲಿಗೆ ಬಂದಮೇಲೆ ನಮ್ಮ ದೀಕ್ಷಿತ್ ಅಣ್ಣ ಅವರು ಏನೋ ಕೆತ್ತನೆ ಮಾಡ್ತಿದ್ರು. ಅವ್ನು ಎಷ್ಟು ಖುಷಿ ಆಗ್ಯಾವನೆ ಅಂದರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂದ್ಬಿಟ್ಟು ತುಂಬ ಖುಷಿ ಆಗ್ಬಿಟ್ಟಿದ್ದ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ದಿನಾಚರಣೆಗೆ ಫ್ಲಾಗ್ ಹಾರಿಸ್ಬೇಕಂತ ಇನ್ನು ಕರ್ಕೊಂಡು ಹಾರಿಸದ. ಇಂಡಿಪೆಂಡೆನ್ಸ್ ಡೇ ದಿನ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ಬಿಟ್ಟು ನಾನು ಮಲ್ಕತಾ ಇದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಹಾಗೆ ಎದ್ದು ಜಿಮ್ಗೆ ಹೋಗೋಣ ಅಂತ ಹೊರಟೆ. ಹಾಗೆ ಜಿಮ್ಮಿಗೆ ಬಂದು ಇವತ್ತು ವರ್ಕೌಟು ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಆಗಿರೋದ್ರಿಂದ ವರ್ಕೌಟ್ ಮುಗಿಸಿ ಹೊರಟೆ. ನಮ್ಮ ಮೀರಾ ಬೇಬಿ ಧನುಷ್ ಜೊತೆ ಕಾರ್ಟೂನ್ ನೋಡ್ತಾ ಕೂತಿದ್ಲು. ಆಗ ಧನುಷ್ ಹೇಳಿದ ಮಾತು ನೋಡಿ, ಏನ್ ಹಂಗ್ ನೋಡ್ತೀಯಾ? ಅವ್ನು ನನ್ನ ಕ್ಲಾಸ್ ಬಿಟ್ಟು ಗೊತ್ತಾ, ಅವನಿಗೆ ಇನ್ನೂ ವಯಸ್ಸು ಚಿಕ್ಕದಾಗೈತೆ. ಹಾಗೆ ನಮ್ಮ ಧನುಷ್ ಸಾಂಗ್ ಹೇಳ್ತಾನೆ, ಕೇಳಿಸ್ಕೊ ಬನ್ನಿ. ಈ ಸಾಂಗ್ ಕೇಳಿದ್ ನನಗಂತೂ ಲಿರಿಕ್ಸೇ ಮರ್ತೋಯ್ತು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ ಗಾಯ್ಸ್.